ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು ಫ್ರಮ್ ರಾಜು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಸೊ ಜನವರಿ 10th ಛೂಮಂತರ್ ಮೂವಿ ರಿಲೀಸ್ ಆಗಿದೆ. ನಾನು ಅದ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಸೊ ಅವತ್ತೇ ಹೋಗಬೇಕಾಗಿತ್ತು ಕೂಡ, ಬಟ್ ನಾನು ಮಂತ್ರಾಲಯ ಪ್ಲ್ಯಾನ್ ಮಾಡಿದ್ರಿಂದ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಜಸ್ಟ್ ನಿನ್ನೆನೋ 11th ತಾರೀಕು ಬಂದಿದ್ದೀನಿ. ಸೊ ಬಂದಿದ್ದ ದಿನವೇ ನೈಟ್ ಆ ಫಿಲಮ್ಗೆ ಹೋಗಿ ನೋಡ್ಕೊ ಬಂದಿದ್ದೀನಿ. ನನ್ನ ಆನೆಸ್ಟ್ ಒಪಿನಿಯನ್ ಏನು ಹೇಳ್ತೀನಿ ಅಂದರೆ, ತುಂಬಾ ಚೆನ್ನಾಗಿದೆ ಮೂವಿ. ಬ್ಲಾಕ್ ಬಸ್ಟರ್ ಲೆವೆಲ್ಗೆ ಇದೆ. ಬಟ್ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ದವ್ರದ್ದು ಕೆಲವೊಂದು ರಿವ್ಯೂಗಳನ್ನೆಲ್ಲ ನೋಡಿದೆ. ಬಟ್ ಆ ಸಿನಿಮಾಗೆ ಏನಂದರೆ ಕೆಲವೊಂದು ಕಡೆ ಥಿಯೇಟ್ರೂ ಸಹ ಸಿಗ್ತಾ ಇಲ್ವಂತೆ. ಕೆಲವೊಂದು ರಿವ್ಯೂಗಳಲ್ಲಿ ನೋಡಿದಾಗ ಥಿಯೇಟ್ರ್ಸ್ಗಳು ಸಿಗ್ತಾ ಇಲ್ಲ, ಆ ಥರ ಕೆಲವೊಂದೆಲ್ಲ ನೋಡಿದೆ. ಬಟ್ ನಾನು ರಾತ್ರಿ ಹೋಗಿ ಮೂವಿ ನೋಡ್ಕೊಂಬಂದಿರೋದ್ರಿಂದ ಮೂವಿ ಮಾತ್ರ ಸೂಪರ್ ಆಗಿದೆ. ಶರಣ್ ಅವರು ಲೀಡ್ ಆ್ಯಕ್ಟಿಂಗಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಹಾರರ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಮೈ ಜುಮ್ ಅನಿಸುತ್ತೆ. ಅದು ಇಂಟರ್ವಲ್ ಇದೆಯಲ್ಲ, ಇಂಟರ್ವಲಲ್ಲಂತೂ ಸೈಕ್ ಆಗಿದೆ. ಅದನ್ನು ಹೇಗೆ ಹೇಳ್ಬೋದು ಅಂದರೆ, ಆ ಮೂವಿನ ದಯವಿಟ್ಟು ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಹೋಗಿ ನೋಡಿ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಆ ಮೂವಿ ಬಗ್ಗೆ. ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರೇ ಹೋಗಿ ಕೂಡ ಅದು ಹರ್ಟ್ ಮಾಡೋದಿಲ್ಲ ಎಕ್ಸ್ಪೆಕ್ಟೇಷನ್. ಅಷ್ಟು ಚೆನ್ನಾಗಿದೆ ಮೂವಿ. ದಯವಿಟ್ಟು ಹೋಗಿ ನೋಡಿ, ಕನ್ನಡ ಸಿನಿಮಾನ ಹಾರೈಸಿ. ಶರಣ್ ಅವರಾಗಿರ್ಬೋದು, ಈ ಆದಿತ್ಯ ಪ್ರಭುದೇವ ಅವರಾಗಿರ್ಬೋದು, ನಮ್ಮ ಚಿಕ್ಕಣ್ಣ ಅವರಾಗಿರ್ಬೋದು, ಕಾಮಿಡಿ ಕಿಂಗ್ ಅಂತಲೇ ಹೇಳ್ಬೋದು. ಇವ್ರು ಯಾರು ಸಹ ಯಾವ ಥರ ಇದೆ ಅಂದರೆ ಮೂವಿ ಒಳಗಡೆ ಎಲ್ಲೂ ನಿಮಗೆ ಕಾಮಿಡಿಗೂ ಸಹ ನಷ್ಟ ಆಗೋದಿಲ್ಲ. ಅಷ್ಟು ಚೆನ್ನಾಗಿದೆ. ಎಲ್ಲಿ ಕಾಮಿಡಿ ಇರಬೇಕು, ಎಲ್ಲಿ ಸೀರಿಯಸ್ನೆಸ್ ಇರಬೇಕು, ಅದು ಆ ಕ್ಯಾರೆಕ್ಟರ್ಸ್ ಇದೆಯಲ್ಲ, ಅದು ಅಷ್ಟು ಚೆನ್ನಾಗಿ ಇದಾಗುತ್ತೆ. ಸೊ ನಾನು ಆ ಮೂವಿ ನೋಡಿರೋದ್ರಿಂದ ಅದ್ರದ್ದು ಆನ್ಲೈನ್ ಸ್ಟೋರಿ ಕೂಡ ಹೇಳ್ಬೋದು, ಬಟ್ ನಾನು ಹೇಳೋದಿಲ್ಲ. ಅಲ್ಲೇ ಹೋಗಿ ಮೂವಿನ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ಆನ್ಲೈನ್ ಈಗ ಏನು ಮಾಡ್ತಾರೆ, ಎಲ್ಲ ರಿವ್ಯೂಗಳಲ್ಲಿ ಆನ್ಲೈನ್ ಸ್ಟೋರಿ ಅಂತ ಹೇಳ್ಬಿಡ್ತಾರೆ. ಇದಾ ಅನ್ನೋ ಲೆಕ್ಕಾಚಾರದಲ್ಲಿ ಎಷ್ಟೊಂದು ಜನ ಥಿಯೇಟರ್ಸಿಗೆ ಕಾಲಿಡೋಗಿ ಇದನ್ನು ಸಹ ಯೋಚನೆ ಮಾಡೋದಿಲ್ಲ. ಬಟ್ ಕನ್ನಡ ಸಿನಿಮಾನ ಬೆಳೆಸಿ ಹೋಗಿ ಥಿಯೇಟರಲ್ಲೇ ನೋಡಿ, ಮೂವಿ ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ನೋಡಿ.